ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ಲಾಗ್ಗೆ ಸ್ವಾಗತ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ತೋರಿಸ್ಕೊಡ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಒಮ್ಮೆ ಮಾಡಿ ಚಿಕನ್ ಬಿರಿಯಾನಿ ಮಾಡೋದೇ ಮರ್ತು ಹೋಗ್ತೀರಾ. ಯಾಕಂದರೆ ಮಶ್ರೂಮ್ ಬಿರಿಯಾನಿ ಒಮ್ಮೆ ಮಾಡಿ ಅಷ್ಟು ಟೇಸ್ಟು ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಯಾಕಂದರೆ ಹಾಕಿರೋ ಐಟಮು ಕರೆಕ್ಟಾಗಿ ನೋಡ್ಕೊಂಡ್ರೆ ನೀವು ಮಶ್ರೂಮ್ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತೀನಿ. ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಬಿಸಿ ಆಗೋದಕ್ಕೆ. ಬಿಸಿ ಆಗಿದೆ ಕುಕ್ಕರು. 3 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳೋಣ. 2 ಸ್ಪೂನು ತುಪ್ಪ ಸೇರಿಸ್ಕೊಳ್ಳಿ. ಎಣ್ಣೆ ತುಪ್ಪ ಬಿಸಿಯಾಗಿದೆ. 2 ಪಲಾವದ ಎಲೆ, ಅರ್ಧ ಸ್ಪೂನು ಶಾಜೀರಾ, ಅರ್ಧ ಸ್ಪೂನು ಸೋಂಪು ಕಾಳು, 1 ಇಂಚು ಚಕ್ಕೆ, ಸ್ವಲ್ಪ ಕಲ್ಲುವ್ವು, 3 ಏಲಕ್ಕಿ, 4 ಲವಂಗ, ಸ್ವಲ್ಪ ಕಸೂರಿ ಮೇಥಿ, 1 ಬಿರಿಯಾನಿ ಎಲೆ. ಇದು ಮನೆಯಲ್ಲಿ ಇದ್ದಿದ್ದು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಸ್ಕಿಪ್ ಮಾಡ್ಬೋದು. ಒಟ್ಟಿಗೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 2 ಈರುಳ್ಳಿ, 6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಎಣ್ಣೆಗೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಎಣ್ಣೆಯಲ್ಲಿ 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ 2 ನಿಮಿಷ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹದವಾಗಿ ಬೆಂದಿದೆ. ಈಗ ಮಶ್ರೂಮ್ ಸೇರಿಸ್ಕೊಳ್ಳೋಣ. 200 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಟಿರೋದು. ಮಶ್ರೂಮ್ ಜೊತೆ ಇನ್ನೊಂದು ತರಕಾರಿ ಸೇರಿಸ್ಕೊಳ್ತಾ ಇದ್ದೀನಿ. 100 ಗ್ರಾಮು ಹೂಕೋಸು ಸೇರಿಸ್ಕೊಳ್ತಾ ಇದ್ದೀನಿ. ಹೂಕೋಸು ಹಾಕೋದ್ರಿಂದ ಮಶ್ರೂಮ್ ಬಿರಿಯಾನಿ ತುಂಬ ಟೇಸ್ಟ್ ಇರುತ್ತೆ. ಮೀಡಿಯಮ್ ಸೈಜು 3 ಟೊಮೊಟೊ ಕಟ್ ಮಾಡಿರೋದು ಸೇರಿಸ್ಕೊಂಡು ನೀಟಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಜೊತೆ ಮಶ್ರೂಮ್ ಕೂಡ ನೀಟಾಗಿ ಬೆಂದಿದೆ. 1/4 ಸ್ಪೂನು ಅರಿಶಿನ ಪೌಡರ್, 1 ಸ್ಪೂನು ಬಿರಿಯಾನಿ ಪೌಡರ್, ಅರ್ಧ ಸ್ಪೂನು ಧನಿಯಾ ಪೌಡರ್, ಅರ್ಧ ಸ್ಪೂನು ಖಾರದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನಾಲ್ಕು ಸ್ಪೂನು ಮೊಸರು, 1 ಕ್ಯಾಪ್ಸಿಕಮು, ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿರೋದು, 2 ಕಪ್ ಅಕ್ಕಿ ತೊಳೆದಿರೋದು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಕಪ್ ಅಕ್ಕಿಗೆ 4 ಕಪ್ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ಬಿರಿಯಾನಿ ನೀವು ಒಮ್ಮೆ ಮಾಡಿ ತುಂಬ ರುಚಿಯಾಗಿರುತ್ತೆ. ಮಶ್ರೂಮ್ ಬಿರಿಯಾನಿ 1 ಸ್ಪೂನು ತುಪ್ಪ ಸೇರಿಸಿ ಈಗ ಕ್ಯಾಪ್ ಮುಚ್ಚಿ 2 ವಿಜಲ್ ಮಾಡಿಸೋಣ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಹಾಕಿರೋ ವಿಡಿಯೋ ಮೊದಲು ನೀವೇ ನೋಡ್ಬೋದು. ಮಶ್ರೂಮ್ ಬಿರಿಯಾನಿ 2 ವಿಜಲ್ ಆದಮೇಲೆ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ. ಈಗ ಮಶ್ರೂಮ್ ಬಿರಿಯಾನಿ ಯಾವ ಥರ ಬಂದಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ತುಂಬ ಅರೋಮಾ ಬರ್ತಾ ಇದೆ.
ಫ್ಲೇವರ್ ಕೂಡ ಸಖತ್ತಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದ್ರ ಜೊತೆ ಚಟ್ನಿ ಇಲ್ಲ ಮೊಸರು ಬಜ್ಜಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ಥ್ಯಾಂಕ್ಸ್.